ಇವತ್ತಿನ ತರಗತಿಯಲ್ಲಿ ನಿಮ್ಮ 11ನೇ ಪದ್ಯವಾದಂತಹ ಹತ್ತಿ ಚಿತ್ತ ಮತ್ತು ಪದ್ಯಭಾಗವನ್ನು ಈ ತರಗತಿಯಲ್ಲಿ ನೋಡೋಣ. ಹತ್ತಿ ಚಿತ್ತ ಮತ್ತು ಎಂಬ ಈ ಕವಿತೆಯನ್ನ ಪ್ರೊಫೆಸರ್ ಟಿ ಯಲ್ಲಪ್ಪ ಅವರು ಬರೆದಿರುವಂತಹ ಚಿಟ್ಟೆ ಮತ್ತು ಜೀವಯಾನ ಎಂಬ ಕೃತಿಯಿಂದ ಪ್ರಸ್ತುತ ಈ ಪದ್ಯಭಾಗವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಈ ಕವಿತೆಯಲ್ಲಿ ಕವಿ ಹತ್ತಿ ಮತ್ತು ಚಿತ್ತ ಇವೆರಡರ ನಡುವಿನ ಸಂಬಂಧವನ್ನ ವಿಚಾರಗಳನ್ನ ನಮಗೆ ತಿಳಿಸ್ತಾ ಹೋಗ್ತಾರೆ. ಹತ್ತಿ ಬತ್ತಿಯಾಗುತ್ತೆ, ಬತ್ತಿ ದೀಪದೊಳಗೆ ಸೇರಿಕೊಂಡು ಬೆಳಕನ್ನು ಕೊಡುವಂತಹ ಕಾರ್ಯವನ್ನು ಮಾಡುತ್ತೆ. ಸಮಾಜದ ಕತ್ತಲೆಯನ್ನ ಹೋಗಲಾಡಿಸುವಂತಹ ಕೆಲಸವನ್ನು ಮಾಡುತ್ತೆ. ಹಾಗೆ ಚಿತ್ತ ಮನಸ್ಸು ಚಿಂತನೆಗೆ ಒಳಗಾಗಿ ಈ ಚಿತ್ತ ದೇಹದೊಳಗೆ ಸೇರಿಕೊಂಡು ದೇಹವನ್ನು ದಂಡಿಸುತ್ತಾ ಸಮಾಜಕ್ಕೆ ಒಳಿತಾಗುವಂತಹ ಕೆಲಸವನ್ನ ಮಾಡ್ತಾ ಹೋಗುತ್ತೆ. ಒಂದು ಉರಿಯುತ್ತಿರುವಂತಹ ಬೆಳಗುತ್ತಿರುವಂತಹ ದೀಪ, ಮತ್ತೊಂದು ಜೀವಂತವಾದಂತಹ ದೇಹ. ಇವೆರಡೂ ಕೂಡ ಬೇರೆ ಬೇರೆ. ಒಂದು ಬೆಳಕನ್ನು ಕೊಡುವಂತಹ ಕೆಲಸವನ್ನು ಮಾಡುತ್ತೆ, ಇನ್ನೊಂದು ಜ್ಞಾನವನ್ನು ಕೊಡುವಂತಹ ಕೆಲಸವನ್ನು ಮಾಡುತ್ತೆ. ದೀಪ ಕತ್ತಲೆಯನ್ನು ಹೋಗಲಾಡಿಸಿ ಬೆಳಕನ್ನು ಕೊಡುವಂತಹ ಕಾರ್ಯವನ್ನು ಮಾಡಿದ್ರೆ, ಈ ಚಿತ್ತ ಈ ಮನಸ್ಸು ಅಜ್ಞಾನವನ್ನು ಹೋಗಲಾಡಿಸಿ ಜ್ಞಾನವನ್ನು ಕೊಡುವಂತಹ ಕಾರ್ಯವನ್ನು ಮಾಡುತ್ತೆ. ಇವೆರಡರ ಕಾರ್ಯ ಮೇಲ್ನೋಟಕ್ಕೆ ನಮಗೆ ಬೇರೆ ಬೇರೆ ಅಂತ ಕಂಡು ಬಂದರೂ ಕೂಡ ತಾತ್ವಿಕವಾದಂತಹ ಹಿನ್ನೆಲೆಯಲ್ಲಿ ನಾವು ನೋಡ್ತಾ ಹೋದ್ರೆ ಇವೆರಡರ ಕಾರ್ಯ ಒಂದೇ. ಬೆಳಕು ಅಂದ್ರೆ ಜ್ಞಾನ, ಜ್ಞಾನ ಅಂದ್ರೆ ಬೆಳಕು ಅಂತ. ಹೀಗೆ ಈ ದೀಪ ಮತ್ತು ದೇಹ ಎರಡೂ ಕೂಡ ಒಂದೇ ಆಶಯವನ್ನ ಒಳಗೊಂಡು ತನ್ನ ಕಾರ್ಯವನ್ನ ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಆತ್ಮರೂಪಿಯಾದಂತಹ ದೇಹ, ಆತ್ಮವನ್ನ ಒಳಗೊಂಡಿರುವಂತಹ ದೇಹ ಜೊತೆಗೆ ಜ್ಞಾನರೂಪಿಯಾದಂತಹ ಬೆಳಕನ್ನ ಕೊಡುವಂತಹ ಹಣತೆಗಳು, ದೀಪಗಳು, ಇವೆರಡೂ ಒಂದೇ ರೀತಿಯ ತಾತ್ವಿಕತೆಯನ್ನ ಸಾದರಪಡಿಸ್ತಾರೆ, ವ್ಯಕ್ತಪಡಿಸ್ತಾರೆ. ಹೀಗಾಗಿ ದೇಹ ಅನ್ನೋದು ಜೀವಾತ್ಮದ ಆತ್ಮದ ಒಂದು ಆಲಯವಿದ್ದಂತೆ. ಆತ್ಮ ಅನ್ನುವುದು ದೇಹದೊಳಗೆ ಸೇರಿಕೊಂಡಿರುವಂತಹ ಒಂದು ಅಂಶ. ಹಾಗೆ ದೀಪದೊಳಗೆ ಸೇರಿಕೊಂಡಿರುವಂತಹ ಬತ್ತಿ, ಆತ್ಮ ಬತ್ತಿ ಎರಡೂ ಕೂಡ ಒಂದೇ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸುವುದನ್ನ, ಸಮಾಜಕ್ಕೆ ಬೆಳಕನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡುವುದನ್ನು ನಾವಿಲ್ಲಿ ಕಾಣ್ತಾ ಹೋಗ್ತೇವೆ. ಹೀಗೆ ದೀಪ ಮತ್ತು ದೇಹದ ಕಾರ್ಯಗಳನ್ನು ಕುರಿತು ಪ್ರಸ್ತುತ ಈ ಕವಿತೆಯಲ್ಲಿ ಪ್ರೊಫೆಸರ್ ಟಿ ಯಲ್ಲಪ್ಪ ಅವರು ವಿವರಿಸುವಂತಹ, ತಿಳಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಹೀಗೆ ಈಗ ಕವಿತೆಯನ್ನ ಓದ್ತೇವೆ. ಹತ್ತಿ ಚಿತ್ತ ಮತ್ತು ಪ್ರೊಫೆಸರ್ ಟಿ ಯಲ್ಲಪ್ಪ. ಹಚ್ಚಿಟ್ಟ ಹಣತೆಯಲ್ಲಿ ಹೊಸದು ಬತ್ತಿಯಾಗಿರುವ ಹತ್ತಿ ಮಿಂದು ಮಡಿಯುಟ್ಟ ಭಕ್ತನಂತೆ ತೈಲದಲ್ಲಿ ಮುಳುಗಿ ತಮದ ಕತ್ತಲ ಸುಡುತ್ತ ಬೆಳಕ ಬಟ್ಟೆಯ ತೊಡುವ ಯೋಗಿಯಂತೆ ತನ್ನೊಡಲ ನೂಲಿನಲೆ ಜೇಡ ತನ್ನ ಜೀವಜಾಲದ ಕೇಡ ತಾನೇ ಬಗೆದು ಪ್ರಾಣ ನೀಗುವಂತೆ. ಹಚ್ಚಿಟ್ಟ ಹಣತೆಯಲ್ಲಿ ಹೊತ್ತಿ ಉರಿಯುತ್ತಿರುವಂತಹ ಒಂದು ದೀಪದಲ್ಲಿ, ಹಣತೆ ಅಂದ್ರೆ ದೀಪ ಅಂತ, ಉರಿಯುತ್ತಿರುವಂತಹ ದೀಪದಲ್ಲಿ, ಹಚ್ಚಿಟ್ಟ ಹಣತೆಯಲ್ಲಿ
ಹೊತ್ತಿ ಉರಿಯುತ್ತಿರುವಂತಹ ದೀಪದಲ್ಲಿ ಹೊಸೆದು ಬತ್ತಿಯಾಗಿರುವಂತಹ ಹತ್ತಿ, ಹೊಸೆದು ಬತ್ತಿಯಾಗಿರುವಂತಹ ಹತ್ತಿ, ಹತ್ತಿ ಬತ್ತಿಯಾಗುತ್ತೆ. ಹತ್ತಿಯನ್ನ ಬತ್ತಿಯನ್ನಾಗಿ ಮಾರ್ಪಡಿಸಿ ಆ ಹಣತೆಯಲ್ಲಿ ಇಟ್ಟು ದೀಪವನ್ನ ಹತ್ತಿಸ್ತೇವೆ. ಅದರ ಮೂಲಕವಾಗಿ ಬೆಳಕನ್ನ ಪಡಿತೇವೆ. ಹೀಗೆ ಬತ್ತಿಯಾಗಿರುವಂತಹ ಆ ಬತ್ತಿ ದೀಪದೊಳಗೆ ಹೇಗೆ ಕಾಣಿಸುತ್ತೆ ಅಂದ್ರೆ ಮಿಂದು ಮಡಿಯುಟ್ಟ ಭಕ್ತನಂತೆ. ಮಿಂದು ಅಂದ್ರೆ ಸ್ನಾನ ಅಂತ. ಸ್ನಾನವನ್ನ ಮಾಡಿ ಮಡಿಬಟ್ಟೆಗಳನ್ನ ಧರಿಸಿರುವಂತಹ, ಮಡಿಬಟ್ಟೆಗಳನ್ನ ಧರಿಸಿ ಪೂಜೆಗೆ ಸಿದ್ಧವಾಗಿರುವಂತಹ ಭಕ್ತನ ಹಾಗೆ ಈ ಬತ್ತಿ ಕಾಣಿಸುತ್ತೆ. ಅಂದ್ರೆ ಇಲ್ಲಿ ಬತ್ತಿಯನ್ನ ಭಕ್ತನಿಗೆ ಹೋಲಿಕೆ ಮಾಡ್ತಾರೆ. ಪೂಜೆಗೆ ಸಿದ್ಧಗೊಂಡಿರುವಂತಹ ಭಕ್ತನ ಹಾಗೆ ಈ ಬತ್ತಿ ಇದೆ. ಇಂತಹ ಈ ಬತ್ತಿ ಏನು ಮಾಡುತ್ತೆ? ತೈಲದಲ್ಲಿ ಮುಳುಗಿ, ತೈಲ ಅಂದ್ರೆ ಎಣ್ಣೆ ಅಂತ, ಎಣ್ಣೆಯೊಳಗೆ ಮುಳುಗಿ ತಮದ ಕತ್ತಲ ಸುಡುತ್ತ, ಬತ್ತಿ ತೈಲದಲ್ಲಿ ಮುಳುಗಿ ಹೊತ್ತಿ ಉರಿಯುತ್ತ ಏನ್ ಮಾಡುತ್ತೆ? ತಮದ ಕತ್ತಲ ಸುಡುತ್ತ. ತಮ ಅಂದ್ರೆ ಅಂಧಕಾರ, ಅಂಧಕಾರವೆಂಬಂತಹ ಕತ್ತಲೆಯನ್ನ ನಾಶಪಡಿಸುತ್ತಾ ಇರುವಂತಹ ಕತ್ತಲೆಯನ್ನ ಹೋಗಲಾಡಿಸುತ್ತ ಬೆಳಕ ಬಟ್ಟೆಯ ತೊಡುವ ಯೋಗಿಯಂತೆ. ಇಲ್ಲಿ ಬಟ್ಟೆ ಅನ್ನುವಂತಹ ಪದ ದಾರಿ ಅನ್ನುವ ಅರ್ಥವನ್ನು ಕೊಡುತ್ತೆ. ನಾನಾರ್ಥಕ್ಕೆ ಕೇಳುವ ಪದ. ಇನ್ನೊಂದು ಅರ್ಥ ವಸ್ತ್ರ ಅನ್ನೋ ಅರ್ಥವೂ ಇದೆ. ಇಲ್ಲಿ ದಾರಿ ಅಂತ ತಗೋಬೇಕು. ಬೆಳಕಿನ ದಾರಿಯನ್ನ ತೋರಿಸುವಂತಹ ಯೋಗಿಯ ಹಾಗೆ, ಸನ್ಯಾಸಿಯ ಹಾಗೆ ದೀಪ ತನ್ನ ಕಾರ್ಯವನ್ನು ನಿರ್ವಹಿಸುತ್ತೆ. ಇಲ್ಲಿ ದೀಪದ ಕಾರ್ಯವನ್ನ ಯೋಗಿಗೆ, ಯೋಗಿ ಅಂದ್ರೆ ಸನ್ಯಾಸಿ, ಸನ್ಯಾಸಿಯ ಕಾರ್ಯವನ್ನ ದೀಪಕ್ಕೆ ಹೋಲಿಸಿ ಕವಿ ಮಾತನಾಡ್ತಾರೆ. ಇವೆರಡರ ಕಾರ್ಯವೂ ಕೂಡ ಒಂದೇ ಅಂತ ಹೇಳ್ತಾರೆ. ಈಗ ಸನ್ಯಾಸಿ ಏನ್ ಮಾಡ್ತಾನೆ? ಎಲ್ಲಾ ಸುಖಗಳನ್ನ ತೊರೆದು ಅರಿಷಡ್ವರ್ಗಗಳನ್ನ ತ್ಯಜಿಸಿ ಕಾಮ, ಕ್ರೋಧ, ಮದ, ಮೋಹ, ಮಾತ್ಸರ್ಯಗಳನ್ನ ತ್ಯಜಿಸಿ ಅವನು ಲೋಕದ ಹಿತಕ್ಕಾಗಿ, ಲೋಕದ ಒಳಿತಿಗಾಗಿ ತನ್ನನ್ನ ತಾನು ಮೀಸಲಾಗಿರಿಸಿಕೊಳ್ತಾನೆ. ಅವನ ಉದ್ದೇಶವೇ ಲೋಕದ ಹಿತ, ಸಮಾಜದ ಕಲ್ಯಾಣವನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಯೋಗಿ ಕೆಲಸವನ್ನ ಮಾಡ್ತಾ ಹೋಗ್ತಾನೆ. ಹಾಗೆ ದೀಪವೂ ಕೂಡ, ದೀಪದೊಳಗಿರುವಂತಹ ತೈಲ ಮತ್ತು ಬತ್ತಿ ಎರಡೂ ಕೂಡ ತನ್ನನ್ನ ತಾನು ಸುಟ್ಟುಕೊಂಡು, ತನ್ನನ್ನ ತಾನು ದಹಿಸಿಕೊಂಡು ಸಮಾಜಕ್ಕೆ ಬೆಳಕನ್ನು ಕೊಡುವಂತಹ ಕೆಲಸವನ್ನು ಮಾಡ್ತಾನೆ. ಇಲ್ಲಿ ದೀಪದೊಳಗಿರುವಂತಹ ಬತ್ತಿ ಮತ್ತು ತೈಲ ಎರಡೂ ಕೂಡ ತನ್ನನ್ನ ತಾನು ಸುಟ್ಟುಕೊಳ್ಳದೆ ಹೋದ್ರೆ, ತನ್ನನ್ನ ತಾನು ಇಲ್ಲವಾಗಿಸಿಕೊಳ್ಳದೆ ಹೋದ್ರೆ ಸಮಾಜಕ್ಕೆ ಬೆಳಕನ್ನು ಕೊಡುವುದಕ್ಕೆ ಸಾಧ್ಯವಾಗುವುದಿಲ್ಲ. ಇವು ತನ್ನನ್ನ ತಾನು ಸುಟ್ಟುಕೊಂಡು, ತನ್ನನ್ನ ತಾನು ದಂಡಿಸಿಕೊಂಡು ಸಮಾಜಕ್ಕೆ ಬೆಳಕನ್ನು ಕೊಡ್ತಾರೆ. ಹಾಗೆ ಒಬ್ಬ ಸನ್ಯಾಸಿಯೂ ಕೂಡ ತನ್ನ ಎಲ್ಲ ಸುಖಗಳನ್ನು ತೊರೆದು, ತನ್ನ ಎಲ್ಲ ಸಂತೋಷಗಳನ್ನು ತ್ಯಜಿಸಿ, ಹರಿಷಡ್ವರ್ಗಗಳನ್ನು ತೊರೆದು ಸಮಾಜದ ಒಳಿತಿಗಾಗಿ, ಸಮಾಜದ ಹಿತಕ್ಕಾಗಿ ಕೆಲಸವನ್ನು ಮಾಡ್ತಾ ಹೋಗ್ತಾರೆ. ಇವೆರಡರ ಕಾರ್ಯಗಳು, ಇವೆರಡರ ಕೆಲಸಗಳು ಮೇಲ್ನೋಟಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಕಂಡರೂ ಕೂಡ ತಾತ್ವಿಕವಾಗಿ ಈ ಇಬ್ಬರದ್ದೂ ಸಮಾಜಕ್ಕೆ ಬೆಳಕನ್ನು ಕೊಡುವಂತಹ ಕಾರ್ಯವೇ. ಅದು ಹೇಗೆಂದ್ರೆ, ತನ್ನೊಡಲ ನೂಲಿನಲೆ ಜೇಡ, ತನ್ನ ಜೀವಜಾಲದ ಖೇಡ ತಾನೇ ಬಗೆದು ಪ್ರಾಣ ನೀಗುವಂತೆ. ಜೇಡರ ಹುಳು, ಜೇಡರ ಹುಳು ಏನ್ ಮಾಡುತ್ತೆ?
ಇನ್ನೊಬ್ಬರಿಂದ ಆಗುವಂತಹ ಅನಾಹುತಗಳಿಂದ ತಪ್ಪಿಸಿಕೊಳ್ಳುವುದಕ್ಕೆ ತನ್ನ ದೇಹದಿಂದಲೇ ಉತ್ಪತ್ತಿಯಾಗುವಂತಹ ಒಂದು ದಾರದಿಂದ, ಒಂದು ಎಳೆಯಿಂದ ಒಂದು ಬಲೆಯನ್ನು ನಿರ್ಮಿಸಿಕೊಳ್ಳುತ್ತೆ. ಬಲೆಯನ್ನು ನಿರ್ಮಿಸಿಕೊಂಡು ಅದರಿಂದ ರಕ್ಷಣೆಯನ್ನು ಪಡಿತಾ ಹೋಗುತ್ತೆ. ಹೀಗೆ ರಕ್ಷಣೆಯನ್ನ ಪಡೆಯುತ್ತಾ ಪಡೆಯುತ್ತಾ ಕಾಲ ಕಳೆದಂತೆ ಆ ಜೇಡರ ಹುಳು ಅದೇ ಬಲೆಯೊಳಗೆ ಸಿಲುಕಿಕೊಂಡು ತನ್ನ ಪ್ರಾಣವನ್ನು ಕಳೆದುಕೊಳ್ಳುತ್ತೆ. ತಾನೇ ನಿರ್ಮಿಸಿಕೊಂಡಂತಹ, ತಾನು ಬಯಸಿ ಕಟ್ಟಿಕೊಂಡಂತಹ ವ್ಯವಸ್ಥೆಯೊಳಗೆ ಈ ಜೇಡರ ಹುಳು ಸಿಲುಕಿಕೊಂಡು ಪ್ರಾಣವನ್ನು ಕಳೆದುಕೊಳ್ಳುತ್ತೆ. ಹಾಗೆ ಈ ದೀಪವೂ ಕೂಡ, ಹಾಗೆ ಸನ್ಯಾಸಿಯೂ ಕೂಡ. ಸನ್ಯಾಸಿ ಅನ್ನುವಂತಹ ಕಾರ್ಯವನ್ನ ಆಯ್ಕೆ ಮಾಡಿಕೊಂಡದ್ದು ಅವನೇ. ತಾನೇ ಕಟ್ಟಿಕೊಂಡಂತಹ ಒಂದು ವ್ಯವಸ್ಥೆ, ಸನ್ಯಾಸತ್ವ ಅನ್ನುವಂತಹ ವ್ಯವಸ್ಥೆಯೊಳಗೆ ಸಿಲುಕಿಕೊಂಡು ಸಮಾಜಕ್ಕೆ ಬೆಳಕನ್ನು ಕೊಡುತ್ತಾ ತನ್ನ ಅಂತ್ಯವನ್ನು ಕಾಣ್ತಾನೆ. ಹಾಗೆ ದೀಪವೂ ಕೂಡ ಬೆಳಕನ್ನು ಕೊಡುವಂತಹ ಒಂದು ವ್ಯವಸ್ಥೆಯನ್ನು ಕಟ್ಟಿಕೊಂಡು ಸಮಾಜಕ್ಕೆ ಬೆಳಕನ್ನು ಕೊಡುತ್ತಾ, ಜೊತೆಗೆ ತನ್ನನ್ನು ತಾನು ಸುಟ್ಟುಕೊಳ್ಳುತ್ತಾ. ಬೆಳಕನ್ನು ಕೊಡಬೇಕು ಅಂದ್ರೆ ಎಣ್ಣೆಯೂ ಸುಡಬೇಕು, ಬತ್ತಿಯೂ ಕೂಡ ಸುಡಬೇಕು. ಬತ್ತಿಯೂ ಸುಡದೆ, ಎಣ್ಣೆಯೂ ಖಾಲಿಯಾಗದೆ ಸಮಾಜಕ್ಕೆ ಬೆಳಕನ್ನು ಕೊಡೋದಿಕ್ಕೆ ಸಾಧ್ಯ ಇಲ್ಲ. ಆ ದೀಪಕ್ಕೆ ಗೊತ್ತಿದೆ, ನಾನು ಇನ್ನೊಬ್ಬರಿಗೆ ಬೆಳಕನ್ನು ಕೊಡಬೇಕು ಅಂದ್ರೆ ನನ್ನನ್ನು ನಾನು ಸುಟ್ಟುಕೊಳ್ಬೇಕು, ನನ್ನನ್ನು ನಾನು ದಂಡಿಸಿಕೊಳ್ಬೇಕು ಅನ್ನೋದು ಗೊತ್ತಿದೆ. ಅದು ಗೊತ್ತಿದ್ದರೂ ಕೂಡ ತನ್ನನ್ನು ತಾನು ದಂಡಿಸಿಕೊಂಡು, ಇಲ್ಲವಾಗಿಸಿಕೊಂಡು ಸಮಾಜಕ್ಕೆ ಬೆಳಕನ್ನು ಕೊಡುವಂತಹ ಕಾರ್ಯವನ್ನ ಮಾಡ್ತಾ ಹೋಗುವುದು. ಹಾಗಾಗಿ ತಾತ್ವಿಕವಾಗಿ ಯೋಗಿಯ ಕಾರ್ಯ ಮತ್ತು ದೀಪದ ಕಾರ್ಯ ಎರಡೂ ಕೂಡ ಒಂದೇ ಅನ್ನುವುದನ್ನ ಇಲ್ಲಿ ಕವಿ ನಮಗೆ ತಿಳಿಸ್ತಾರೆ. ಇನ್ನು ಮುಂದುವರಿದು ನಾವು ನೋಡ್ತಾ ಹೋದ್ರೆ, ಹತ್ತಿಯ ಬೀಜದಂತೆ ಚಿತ್ತ ಹತ್ತಿ ಹುರಿಯುವ ಬತ್ತಿಯಾಗಿ, ಬತ್ತಿಯನ್ನೇ ಸುಡುವ ತೈಲವೂ ಆಗಿ, ಹೊತ್ತಿ ಉರಿಯುವ ಬೆಳಕೂ ಆಗಿ, ಮಾಗುವ ಜೀವದ ಪಯಣ ಸಾಗುತ್ತಿದೆ ಜಗದೊಳು ಸದ್ದಿಲ್ಲದೆ. ಇಲ್ಲಿ ಕವಿ ಹೇಳುವಂತಹ ಕೆಲವು ತಾತ್ವಿಕವಾದಂತಹ ಅಂಶಗಳನ್ನು ನೀವಿಲ್ಲಿ ಗಮನಿಸಬೇಕು. ಈ ಬೀಜ ಅನ್ನುವುದು ಮೂಲ ಅಂಶ. ಬೀಜವೇ ಎಲ್ಲದಕ್ಕೂ ಮೂಲ. ಈ ಬೀಜ ಏನಾಗುತ್ತೆ, ಭೂಮಿಯಲ್ಲಿದ್ದಾಗ ಅದು ಗಿಡವಾಗಿ ಬೆಳೆಯುತ್ತೆ. ಗಿಡವಾಗಿ ಬೆಳೆದದ್ದು ಏನ್ ಮಾಡುತ್ತೆ, ಹತ್ತಿಯನ್ನು ಬಿಡುತ್ತೆ. ಗಿಡ ಹತ್ತಿಯನ್ನು ಬಿಡುತ್ತೆ. ಬೀಜ ಭೂಮಿಗೆ ಬಿದ್ದು ಗಿಡವಾಗಿ ಹುಟ್ಟಿ ಬೆಳೆದು ಅದು ಹತ್ತಿಯನ್ನು ಬಿಡುತ್ತೆ. ಈ ಹತ್ತಿ ಏನಾಗುತ್ತೆ, ಮತ್ತೆ ಬೀಜದ ಜೊತೆಯಲ್ಲಿ ಬೆಳೆಯುತ್ತೆ. ಯಾಕಂದ್ರೆ ಹತ್ತಿ ಬೀಜವನ್ನ ಜೊತೆಗಿಟ್ಟುಕೊಂಡೇ ಬೆಳೆಯುತ್ತೆ. ಈ ಹತ್ತಿ ಮತ್ತು ಬೀಜಗಳೆರಡು ಬೇರ್ಪಡ್ತವೆ. ಬೇರೆ ಬೇರೆಯಾಗಿ ಹತ್ತಿ ಮತ್ತು ಬೀಜಗಳೆರಡು ಬೇರೆ ಬೇರೆಯಾಗಿ ಹತ್ತಿ ಏನಾಗುತ್ತೆ, ಬತ್ತಿ ಆಗುತ್ತೆ. ನೀವು ಈ ಕಾರ್ಯವನ್ನು ಸೂಕ್ಷ್ಮವಾಗಿ ಗಮನಿಸಬೇಕು. ಮೂಲ ಬೀಜ, ಬೀಜ ನೆಲಕ್ಕೆ ಬಿದ್ದಾಗ ಅದು ಮೊಳೆಯುತ್ತೆ, ಗಿಡವಾಗುತ್ತೆ, ಬೆಳೆಯುತ್ತೆ. ಬೆಳೆದು ಹತ್ತಿ ಮತ್ತು ಬೀಜಗಳೆರಡನ್ನೂ ಕೂಡ ಬಿಡುತ್ತೆ. ನಂತರ ಆ ಹತ್ತಿ ಮತ್ತು ಬೀಜಗಳೆರಡು ಬೇರೆ ಬೇರೆ ಆಗ್ತವೆ. ಬೇರೆಯಾದಂತಹ ಹತ್ತಿ ಬತ್ತಿಯಾಗುತ್ತೆ. ಹಾಗೆ ಹತ್ತಿಯಿಂದ ಬೇರ್ಪಟ್ಟಂತಹ ಬೀಜ ಇದೆಯಲ್ಲ, ಹತ್ತಿಯಿಂದ ಬೇರೆಯಾದಂತಹ ಈ ಬೀಜ ಮುಂದುವರೆದು ತೈಲವಾಗುತ್ತೆ. ತೈಲ ಅಂದ್ರೆ ಎಣ್ಣೆ. ಎಣ್ಣೆಯಾಗಿ ಮತ್ತೆ ಈ ಬತ್ತಿ ಮತ್ತು ತೈಲಗಳೆರಡು ಒಂದಾಗ್ತವೆ. ಬತ್ತಿ ಮತ್ತು ತೈಲಗಳೆರಡೂ ಒಂದಾಗಿ ಸಮಾಜಕ್ಕೆ ಬೆಳಕನ್ನು ಕೊಡುವಂತಹ ಕಾರ್ಯವನ್ನು ಮಾಡ್ತಾರೆ. ನೋಡಿ ಹೆಚ್ಚು ಚಂದಾಗಿದೆ ನೋಡಿ. ಬೀಜದಿಂದ ಗಿಡ, ಗಿಡದಿಂದ ಹತ್ತಿ ಮತ್ತು ಬೀಜ. ಆ ಹತ್ತಿ ಮತ್ತು ಬೀಜಗಳೆರಡೂ ಕೂಡ ಬೇರೆ ಬೇರೆ ಆಗ್ತವೆ. ಬೀಜ ಹತ್ತಿ ಬತ್ತಿ ಆಗುತ್ತೆ, ಬೀಜ ತೈಲವಾಗುತ್ತೆ.
ಹತ್ತಿ ಬತ್ತಿ ಆಗುತ್ತೆ, ಬೀಜ ತೈಲವಾಗುತ್ತೆ. ತೈಲ ಮತ್ತು ಬತ್ತಿಗಳೆರಡು ಒಂದಾಗ್ತವೆ. ಒಂದಾದಾಗ ಮಾತ್ರ ಸಮಾಜಕ್ಕೆ ಬೆಳಕನ್ನು ಕೊಡುವುದಕ್ಕೆ ಸಾಧ್ಯ. ಇಲ್ಲಿ ಮೂಲ ಈ ಬೀಜವೇ. ಹಾಗಾಗಿ ಬೀಜ ಅನ್ನುವುದು, ಮೂಲ ಅನ್ನುವುದು ಪರಮಾತ್ಮನಿಂದ ಹಾಗೆ. ಪರಮಾತ್ಮ, ಈ ಪರಮಾತ್ಮನಿಂದಲೂ ಕೂಡ ಏನಾಗುತ್ತೆ, ಎರಡು ಅಂಶಗಳು ಹುಟ್ಟುತ್ತವೆ. ಒಂದು ದೇಹ ಹುಟ್ಟುತ್ತೆ, ಹಾಗೆ ಆತ್ಮವೂ ಕೂಡ ಹುಟ್ಟುತ್ತೆ. ದೇಹ ಮತ್ತು ಆತ್ಮಗಳೆರಡು ಹುಟ್ಟುವುದು ಪರಮಾತ್ಮನಿಂದ. ಇವೆರಡು ಬೇರೆ ಬೇರೆಯಾಗಿ ಹುಟ್ಟಿದವು, ಎರಡೂ ಕೂಡ ಒಂದಾಗ್ತವೆ. ಆತ್ಮ ದೇಹಗಳೆರಡು ಒಂದಾಗಿ ಸಮಾಜಕ್ಕೆ ಬೆಳಕನ್ನು ಕೊಡುವಂತಹ ಕಾರ್ಯವನ್ನು ಮಾಡ್ತವೆ. ಇಲ್ಲಿ ಆತ್ಮ ಮತ್ತು ದೇಹಗಳೆರಡು ಒಂದಾಗಿದ್ದಾಗ ಮಾತ್ರ ಆ ಜೀವಾತ್ಮಕ್ಕೆ ಬೆಲೆ. ಇವೆರಡೂ ಬೇರೆ ಬೇರೆಯಾದರೆ ದೇಹ ಹೆಣವಾಗುತ್ತೆ, ಆತ್ಮ ಪ್ರೇತವಾಗುತ್ತೆ. ಆತ್ಮ ಪ್ರೇತ ದೆವ್ವ ಆಗುತ್ತೆ, ದೇಹ ಹೆಣ ಆಗುತ್ತೆ. ಆದರೆ ಇವೆರಡೂ ಜೊತೆಯಾದಾಗ ಅದೊಂದು ಜೀವಾತ್ಮವಾಗುತ್ತೆ. ಜೀವಾತ್ಮವಾದಾಗ ಅದು ಸಮಾಜಕ್ಕೆ ಬೆಳಕನ್ನು ಕೊಡುವುದಕ್ಕೆ ಸಾಧ್ಯ. ಅಂದ್ರೆ ಯಾವಾಗಲೂ ಕೂಡ ಆತ್ಮ ಮತ್ತು ದೇಹ, ಹಾಗೆ ಬತ್ತಿ ಮತ್ತು ತೈಲ ಎರಡೂ ಒಂದಾದಾಗ ಮಾತ್ರ ಸಮಾಜಕ್ಕೆ ಬೆಳಕನ್ನು ಕೊಡುವುದಕ್ಕೆ ಸಾಧ್ಯ ಅನ್ನುವುದನ್ನ ಪ್ರಸ್ತುತ ಈ ಭಾಗದಲ್ಲಿ ಕವಿ ಹೀಗೆ ಹೇಳ್ತಾರೆ ನೋಡಿ. ಹತ್ತಿಯ ಬೀಜದಂತೆ, ಹತ್ತಿಯ ಬೀಜದ ಹಾಗೆ. ಹತ್ತಿಯ ಬೀಜ ಹೇಗೆ ಕಾರ್ಯವನ್ನು ನಿರ್ವಹಿಸುತ್ತದೆಯೋ ಹಾಗೆ. ಇಲ್ಲಿ ಹತ್ತಿಯ ಬೀಜ ಅನ್ನುವುದು ಗಿಡಕ್ಕೂ ಕಾರಣವೇ, ಹಾಗೆ ಬೀಜಕ್ಕೂ ಕಾರಣವೇ. ಹತ್ತಿಯ ಬೀಜ ಗಿಡವಾಗುತ್ತೆ, ಹತ್ತಿಯನ್ನು ಬಿಡುತ್ತೆ. ಹತ್ತಿ ಹುಟ್ಟುವಾಗಲೇ ಹತ್ತಿಯ ಜೊತೆಯಲ್ಲಿ ಬೀಜವೂ ಹುಟ್ಟುತ್ತೆ. ಹತ್ತಿ ಮತ್ತು ಬೀಜಗಳೆರಡೂ ಬೇರ್ಪಡ್ತವೆ, ಎರಡೂ ಬೇರೆ ಬೇರೆ ಆಗ್ತವೆ. ಬೀಜದಿಂದ ಹತ್ತಿಯೂ ಹುಟ್ಟುತ್ತೆ, ಬೀಜದಿಂದ ಬೀಜವೂ ಹುಟ್ಟುತ್ತೆ. ಎರಡೂ ಬೇರೆ ಬೇರೆಯಾಗಿ ಹತ್ತಿ ಬತ್ತಿಯಾಗುತ್ತೆ, ಬೀಜ ತೈಲವಾಗುತ್ತೆ. ಹತ್ತಿಯ ಬೀಜದ ತೈಲವನ್ನ ದೀಪ ಉರಿಸುವುದಕ್ಕೆ ಬಳಸ್ತಾರೆ. ಇವೆರಡೂ ಒಂದಾಗಿ ಬೆಳಕನ್ನು ಕೊಡ್ತಾರೆ. ಹಾಗೆ ಪರಮಾತ್ಮನಿಂದ ಜನಿಸಿದಂತಹ ಈ ದೇಹ ಆತ್ಮಗಳು ಕೂಡ ಒಂದಾಗಿ ಸಮಾಜಕ್ಕೆ ಬೆಳಕನ್ನು ಕೊಡುವಂತಹ ಕೆಲಸವನ್ನು ಮಾಡಬೇಕು ಅನ್ನುವುದನ್ನ ಹೀಗೆ ಹೇಳ್ತಾರೆ. ಹತ್ತಿಯ ಬೀಜದಂತೆ, ಹತ್ತಿಯ ಬೀಜವು ಹೇಗೆ ಕಾರ್ಯವನ್ನು ನಿರ್ವಹಿಸುತ್ತದೆಯೋ ಹಾಗೆಯೇ ಚಿತ್ತ, ಮನಸ್ಸು, ದೇಹದೊಳಗಿರುವಂತಹ ಮನಸ್ಸು ಅಥವಾ ಆತ್ಮ ಏನಾಗಬೇಕು, ಹತ್ತಿ ಹುರಿಯುವಂತಹ ಬತ್ತಿಯಾಗಬೇಕು. ಮನಸ್ಸು ಅಥವಾ ಆತ್ಮ ಏನಿದೆಯಲ್ಲ, ಇದು ಸಮಾಜಮುಖಿಯಾಗಿ ಚಿಂತನೆಯನ್ನು ಮಾಡಬೇಕು, ಸಮಾಜದ ಒಳಿತಿಗಾಗಿ ಯೋಚನೆಯನ್ನು ಮಾಡಬೇಕು. ಆಗಲೇ ದೇಹದಿಂದ ಸಮಾಜಕ್ಕೆ ಏನಾದರೂ ಉಪಯೋಗವಾಗುವುದಕ್ಕೆ ಸಾಧ್ಯ. ಇಲ್ಲಿ ದೀಪದಿಂದ ಬತ್ತಿ ತನ್ನನ್ನು ತಾನು ಸುಟ್ಟುಕೊಳ್ಳುತ್ತೆ, ತೈಲ ತನ್ನನ್ನು ತಾನು ಇಲ್ಲವಾಗಿಸಿಕೊಳ್ಳುತ್ತೆ. ದೀಪ ಉರಿಯುವಾಗ ಎಣ್ಣೆಯೂ ಖಾಲಿಯಾಗುತ್ತೆ, ಬತ್ತಿಯೂ ಖಾಲಿಯಾಗುತ್ತೆ. ಅವೆರಡು ತನ್ನನ್ನು ತಾನು ಸುಟ್ಟುಕೊಂಡಾಗ ಮಾತ್ರ ಬೆಳಕನ್ನು ಕೊಡುವುದಕ್ಕೆ ಸಾಧ್ಯ. ಹಾಗೆ ಚಿತ್ತವೂ ಕೂಡ ಹತ್ತಿ ಉರಿಯುವಂತಹ ಬತ್ತಿಯಾಗಬೇಕು, ಬೆಳಕನ್ನು ಕೊಡುವಂತಹ ಆತ್ಮವಾಗಬೇಕು. ಬೆಳಕನ್ನು ಕೊಡುವಂತಹ ಆತ್ಮವಾದಾಗಲೇ ದೇಹದ ಸಾರ್ಥಕತೆ ಅಡಗಿರುವಂಥದ್ದು. ದೇಹ ಪ್ರಾಣಿಗಳ ಹಾಗೆ ಹುಟ್ಟಿ, ಪ್ರಾಣಿಗಳ ಹಾಗೆ ಬದುಕಿ, ಪ್ರಾಣಿಗಳ ಹಾಗೆ ಸತ್ತು ಹೋದ್ರೆ ಆ ದೇಹಕ್ಕೆ ಯಾವುದೇ ರೀತಿಯ ಬೆಲೆ ಇಲ್ಲ. ಆ ದೇಹ ಒಂದು ಸಾರ್ಥಕತೆಯನ್ನು ಪಡ್ಕೊಳ್ಬೇಕು ಅಂದ್ರೆ ಅದು ಬತ್ತಿಯಂತೆ ಉರಿಬೇಕು, ಬೆಳಕನ್ನ ಕೊಡಬೇಕು, ಇನ್ನೊಬ್ಬರ ಒಳಿತಿಗಾಗಿ ಕೆಲಸವನ್ನ ಮಾಡಬೇಕು. ಜೊತೆಗೆ ಬತ್ತಿಯನ್ನೇ ಸುಡುವ ತೈಲವೂ ಆಗಿ, ಬತ್ತಿಯನ್ನೇ ಸುಡುವಂತಹ ತೈಲವೂ ಆಗಬೇಕು. ಬತ್ತಿ ಕೇವಲ ತನ್ನನ್ನು ತಾನು ಒಂದೇ ಸುಟ್ಟುಕೊಳ್ಳೋದಿಲ್ಲ,
ತನ್ನ ಜೊತೆಯಲ್ಲಿ ಎಣ್ಣೆಯನ್ನೂ ಕೂಡ ಸುಡ್ತಾ ಹೋಗುತ್ತೆ. ಹಾಗೆ ಆ ಚಿತ್ತ ಅಥವಾ ಆತ್ಮ ದೇಹವನ್ನು ದಂಡಿಸುವಂತಹ ಬತ್ತಿ ಹಾಕಬೇಕು. ಯಾಕೆಂದ್ರೆ ಕೇವಲ ಮನಸ್ಸು ಮಾತ್ರ ದಂಡಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಆ ಮನಸ್ಸು ಜೊತೆಯಲ್ಲಿಯೇ ದೇಹವನ್ನು ದಂಡಿಸುತ್ತಾ ಸಮಾಜಮುಖಿಯಾದಂತಹ ರೀತಿಯಲ್ಲಿ ಕೆಲಸವನ್ನು ಮಾಡಬೇಕು. ಹೀಗೆ ಬತ್ತಿಯನ್ನೇ ಸುಡುವಂತಹ, ಆ ದೇಹವನ್ನೇ ದಂಡಿಸುವಂತಹ, ಆತ್ಮವನ್ನೇ ಸುಡುವಂತಹ ತೈಲವೂ ಹಾಕಬೇಕು. ಹೀಗೆ ಆಗುತ್ತಾ ಹೊತ್ತಿ ಉರಿಯುವ ಬೆಳಕು ಆಗಿ ಸಮಾಜಕ್ಕೆ ಬೆಳಕನ್ನು ನೀಡುವಂತಹ ವ್ಯಕ್ತಿಯಾಗಿ ಬೆಳೆಯಬೇಕು. ಸಮಾಜಕ್ಕೆ ಬೆಳಕನ್ನು ನೀಡುವಂತಹ, ಒಳಿತನ್ನು ನಡೆಯುವಂತಹ, ಸಮಾಜಮುಖಿಯಾಗಿ ಚಿಂತಿಸುವಂತಹ ಕೆಲಸವನ್ನ ಮನುಷ್ಯ ದೇಹ ಮಾಡ್ತಾ ಹೋಗಬೇಕು. ಹೇಗೆ ದೀಪ ಸಮಾಜದ ಸ್ವಲ್ಪವಾದರೂ ಅಂಧಕಾರವನ್ನ, ಕತ್ತಲೆಯನ್ನ ಹೋಗಲಾಡಿಸುವಂತಹ ಪ್ರಯತ್ನವನ್ನ ಮಾಡುತ್ತದೆಯೋ, ಹಾಗೆ ಮನುಷ್ಯನೂ ಕೂಡ ಸಮಾಜಮುಖಿಯಾಗಿ ಚಿಂತಿಸುತ್ತಾ, ಸಮಾಜದ ಒಳಿತಿಗಾಗಿ ಬದುಕುತ್ತಾ, ಸಮಾಜದ ಅಜ್ಞಾನವನ್ನ ಸ್ವಲ್ಪವಾದರೂ ಹೋಗಲಾಡಿಸುವಂತಹ ಪ್ರಯತ್ನವನ್ನ ಮಾಡಬೇಕು. ಇದರಲ್ಲಿ ಆ ಮನುಷ್ಯನ ಸಾರ್ಥಕತೆ ಅನ್ನುವುದು ಅಡಗಿರುತ್ತೆ. ಈ ಕಾರ್ಯ ಹೇಗಿರಬೇಕು? ಮಾಗುವ ಜೀವದ ಪಯಣ ಸಾಗುತ್ತಿದೆ ಜಗದೊಳು ಸಂತೋಷ. ದೀಪ ಹತ್ತಿಸ್ತೀವಿ ನಾವು. ಆ ದೀಪ ಒತ್ತಿ ಉರಿಯುವಾಗ ದೀಪ ಯಾರಿಗೂ ಕೂಡ ಹೇಳ್ಕೊಡೋದಿಲ್ಲ. ಅಯ್ಯೋ, ನನ್ನನ್ನು ನಾನು ಸುಟ್ಟುಕೊಳ್ತಾ ಇದ್ದೀನಿ, ನನ್ನನ್ನು ನಾನು ಇಲ್ಲವಾಗಿಸ್ಕೊಳ್ತಾ ಇದ್ದೀನಿ, ನಾನು ಈ ಸಮಾಜಕ್ಕೆ ಬೆಳಕನ್ನು ಕೊಡ್ತಾ ಇದ್ದೀನಿ ಅಂತ ದೀಪ ಯಾವತ್ತೂ ಕೂಡ ಹೇಳ್ಕೊಳ್ಳೋದಿಲ್ಲ. ಹೇಳಿಕೊಳ್ಳದೆ, ಸದ್ದಿಲ್ಲದೆ ತನ್ನ ಪಾಡಿಗೆ ತಾನು ಬೆಳಕನ್ನು ಕೊಡುವಂತಹ ಕಾರ್ಯವನ್ನ ಮಾಡಿ ಮುಗಿಸಿ ತಾನು ಸಂಪೂರ್ಣವಾಗಿ ಇಲ್ಲವಾಗುತ್ತೆ. ಈ ಕೆಲಸ ಸಮಾಜದಲ್ಲಿ ಸದ್ದಿಲ್ಲದೆ ನಡೆಯಬೇಕಾದಂತಹ ಕೆಲಸ. ಈ ನಿಟ್ಟಿನಲ್ಲಿ ಮನುಷ್ಯನೂ ಕೂಡ ಮಾಗುತ್ತಾ, ಪರಿಪಕ್ವತೆಯನ್ನು ಹೊಂದುತ್ತಾ, ಜ್ಞಾನವನ್ನು ಗಳಿಸುತ್ತಾ ಜೀವನದ ಪ್ರಯಾಣವನ್ನ ಮುಗಿಸ್ಬೇಕು. ಹಾಗೆ ತಾನು ಪಡೆದಂತಹ ಆ ಜ್ಞಾನವನ್ನ ಸಮಾಜಕ್ಕೆ ಹಂಚುವಂತಹ, ಸಮಾಜದ ಒಳಿತಿಗಾಗಿ ದುಡಿಯುವಂತಹ ಪ್ರಯತ್ನವನ್ನ ಮಾಡುತ್ತಲೇ ಸದ್ದಿಲ್ಲದೆ ಕೆಲಸವನ್ನ ಮಾಡುತ್ತಾ ನಮ್ಮ ಜೀವನದ ಅಂತ್ಯವನ್ನ ನಾವು ಕಂಡುಕೊಳ್ಬೇಕು. ಇದರಲ್ಲಿ ಮನುಷ್ಯನ ಸಾರ್ಥಕವಾದಂತಹ ಜೀವನ, ಸಾರ್ಥಕವಾದಂತಹ ಬದುಕು ಅಡಗಿರುತ್ತದೆ ಅನ್ನುವುದು ಕವಿಯ ಆಶಯ. ಹೀಗೆ ಹೇಳಿದಂತಹ ಕವಿ, ಮಾತನಾಡಿದಂತಹ ಕವಿ ದಲಿತ ಪ್ರಜ್ಞೆಯನ್ನ ವ್ಯಕ್ತಪಡಿಸ್ತಾನೆ ಮುಂದಿನ ಭಾಗದಲ್ಲಿ. ಹೀಗೆ ಇದ್ದು ನಿದ್ದೆ ಇತ್ತು, ನಿದ್ದೆ ತಿಳಿದದ್ದ ಮಗು ಹತ್ತದ್ದು ಆಲಿಗೋ ಅಮ್ಮನಿಗೋ, ಅಮ್ಮನಿದ್ದು ಬಾಟಲಿನ ಹಾಲಿಗೆ ಬಾಯೊಡ್ಡುವ ಮಗುವ ಅನಾಥವೆಂದು ಕರೆಯಲಾಗದ ಭಾವ ಇದ್ದು ಇಲ್ಲದಂತೆ ಸಂತೈಸುತ್ತಿದೆ ಇನ್ನು. ಇದ್ದು ನಿದ್ದೇ ಇತ್ತು. ಪ್ರಕೃತಿ, ಸಮಾಜ ಅವತ್ತು ಹೇಗಿತ್ತೋ ಇವತ್ತಿಗೂ ಕೂಡ ಹಾಗೇ ಇದೆ. ಅವತ್ತು ಪ್ರಕೃತಿ ಹೇಗಿತ್ತೋ ಇವತ್ತಿಗೂ ಕೂಡ ಪ್ರಕೃತಿ ಹಾಗೆಯೇ ಇದೆ. ಪ್ರಕೃತಿಯಲ್ಲಿ ಯಾವ ಬದಲಾವಣೆಗಳು ಇಲ್ಲ. ಅವತ್ತೂ ಕೂಡ ತಾಯಿ ಮಗುವಿಗೆ ಜನ್ಮವನ್ನು ಕೊಡ್ತಾ ಇದ್ದು, ಇವತ್ತೂ ಕೂಡ ತಾಯಿ ಮಗುವಿಗೆ ಜನ್ಮವನ್ನು ಕೊಡ್ತಿದ್ದಾರೆ. ಅವತ್ತೂ ಕೂಡ ಮಗುವಿಗೆ ತಾಯಿ ಹಾಲನ್ನು ಉಣಿಸ್ತಾ ಇದ್ದು, ಪೋಷಣೆಯನ್ನು ಮಾಡ್ತಾ ಇದ್ದು, ಇವತ್ತೂ ಕೂಡ ಅದೇ ಕಾರ್ಯವನ್ನು ತಾಯಿ ಮಾಡ್ತಿದ್ದಾರೆ. ಈ ಪ್ರಕೃತಿಯಲ್ಲಿ ಯಾವುದೇ ರೀತಿಯ ಬದಲಾವಣೆಗಳಾಗಿಲ್ಲ. ಅವತ್ತು ಹಿಂದಿನ ಕಾಲದಲ್ಲಿ ಪ್ರಕೃತಿ ಹೇಗಿತ್ತೋ ಇವತ್ತಿಗೂ ಕೂಡ ಪ್ರಕೃತಿ ಹಾಗೆಯೇ ಇದೆ. ಆದರೆ ಮನುಷ್ಯನ ಸ್ವಭಾವಗಳಲ್ಲಿ ಮಾತ್ರ ಬದಲಾವಣೆಗಳಾಗಿದ್ದಾವೆ. ಮನುಷ್ಯನ ಸ್ವಭಾವಗಳಲ್ಲಿ ಯಾವ ರೀತಿಯ ಬದಲಾವಣೆಗಳಾಗಿದ್ದಾವೆ? ನಿದ್ದೆ ತಿಳಿದದ್ದ ಮಗು ಹತ್ತದ್ದು ಆಲಿಗೋ ಅಮ್ಮನಿಗೋ ಅನ್ನುವುದನ್ನ
ಅರ್ಥ ಮಾಡಿಕೊಳ್ಳುವುದರಲ್ಲಿ ನಾವು ವಿಫಲರಾಗ್ತಾ ಇದ್ದೇವೆ. ಸಮಸ್ಯೆಯ ಮೂಲವನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳದ ಹೊರತು ಯಾವುದೇ ಸಮಸ್ಯೆಯನ್ನ ಪರಿಹರಿಸುವುದಕ್ಕಾಗಲಿ ನಿರ್ಮೂಲನೆ ಮಾಡುವುದಕ್ಕಾಗಲಿ ಸಾಧ್ಯವಿಲ್ಲ. ಇವತ್ತೂ ಕೂಡ ಮಗು ಅಳುತ್ತೆ. ನಿದ್ದೆ ಮಾಡುತ್ತಿದ್ದಂತಹ ಮಗು ಎಚ್ಚರವಾದ ತಕ್ಷಣ ಅಳುತ್ತೆ. ಎಚ್ಚರವಾದ ತಕ್ಷಣ ಅಂತಾಗ ಆ ಮಗು ಅಳುತ್ತಿರುವುದು ತಾಯಿಗಾಗಿಯೋ ಅಥವಾ ಹಾಲಿಗಾಗಿಯೋ ಅಥವಾ ಹಸಿವಿನಿಂದಾಗಿಯೋ ಅನ್ನುವುದನ್ನ ಅರ್ಥ ಮಾಡಿಕೊಳ್ಳುವುದರಲ್ಲಿ ತಾಯಿ ಇವತ್ತು ಸೋಲ್ತಾ ಇದ್ದಾಳೆ. ಅವತ್ತು ಅರ್ಥ ಮಾಡಿಕೊಳ್ತಿದ್ದು ಮಗು ಅತ್ತದ್ದು ಹಾಲಿಗೆ ಎನ್ನುವುದನ್ನು ತಿಳಿದುಕೊಂಡು ಹಾಲನ್ನು ಕೊಟ್ಟು ಅದರ ಹಸಿವನ್ನು ನೀಗಿಸ್ತಾ ಇತ್ತು. ಅಥವಾ ಮತ್ತಾವುದೋ ವಸ್ತುವಿಗೆ ಹಳುತ್ತಿದ್ರೆ ಆ ವಸ್ತುವನ್ನು ಕೊಟ್ಟು ಆ ಮಗುವನ್ನು ಸುಮ್ಮನಾಗಿಸ್ತಾ ಇತ್ತು. ಸಮಸ್ಯೆಯ ಮೂಲವನ್ನ ಜನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ತಾ ಇತ್ತು. ಆದರೆ ಇವತ್ತು ನಾವು ಸಮಸ್ಯೆಗಳನ್ನ ಅರ್ಥ ಮಾಡಿಕೊಳ್ಳುವುದರಲ್ಲಿ ವಿಫಲರಾಗ್ತಾ ಇದ್ದೇವೆ. ಮಗು ಅಳುತ್ತಿರುವುದು ಹಾಲಿಗಾಗಿಯೋ ಅಮ್ಮನಿಗಾಗಿಯೋ ಹಸಿವಿಗಾಗಿಯೋ ಅನ್ನುವುದನ್ನ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗ್ತಾ ಇಲ್ಲ. ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗದಿರುವ ಕಾರಣದಿಂದಲೇ ಇವತ್ತು ನಾವು ಎಷ್ಟೋ ಸಮಸ್ಯೆಗಳನ್ನ ಇನ್ನೂ ಕೂಡ ಸಮಸ್ಯೆಗಳಾಗಿಯೇ ಜೀವಂತವಾಗಿ ಉಳಿಸಿಕೊಂಡು ಬಂದಿದ್ದೇವೆ. ಇವತ್ತು ಎಷ್ಟೋ ಸಮಸ್ಯೆಗಳನ್ನು ಬಗೆಹರಿಸುವುದಕ್ಕೆ ನಮ್ಮಿಂದ ಸಾಧ್ಯವೇ ಆಗ್ತಾ ಇಲ್ಲ. ಆ ಸಮಸ್ಯೆಯ ಮೂಲ ಏನು ಅನ್ನುವುದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಆಗದೇ ಇರುವಂಥದ್ದೇ ಇದಕ್ಕೆಲ್ಲ ಕಾರಣ ಅಂತ. ಇವತ್ತಿಗೂ ಕೂಡ ದಲಿತರ ಸಮಸ್ಯೆಗಳು ಸಮಾಜದಲ್ಲಿ ಬೇಕಾದಷ್ಟಿದ್ದಾವೆ. ಹಾಗಂತ ಅವರಿಗೆ ಸೌಲಭ್ಯಗಳಿಲ್ವೆ, ಯೋಜನೆಗಳಿಲ್ವೆ. ನೂರಾರು ರೀತಿಯ ಯೋಜನೆಗಳಿದ್ದಾವೆ, ನೂರಾರು ರೀತಿಯ ಸೌಲಭ್ಯಗಳಿದ್ದಾವೆ. ಆ ಸೌಲಭ್ಯಗಳನ್ನ ಬಳಸಿಕೊಳ್ಳುವುದರಲ್ಲಿ ಇವತ್ತು ದೀನ ದಲಿತರು ವಿಫಲರಾಗ್ತಾ ಇದ್ದಾರೆ. ಸಮಸ್ಯೆಗಳಿಗಾಗಿ ಹೋರಾಟವನ್ನ ಮಾಡ್ತಿದ್ದಾರೆ. ಸಮಸ್ಯೆಗಳಿಗಾಗಿ ಹೋರಾಟವನ್ನ ಮಾಡಿದಾಗ ಸರ್ಕಾರಗಳು, ಆಡಳಿತವನ್ನು ನಡೆಸುವಂತಹ ಸರ್ಕಾರಗಳು ಇವರು ಯಾವುದಕ್ಕಾಗಿ ಹೋರಾಟವನ್ನು ಮಾಡ್ತಿದ್ದಾರೆ ಅನ್ನೋದನ್ನ ಸರಿಯಾಗಿ ಅರ್ಥವನ್ನೇ ಮಾಡಿಕೊಳ್ಳೋದಿಲ್ಲ. ಹೀಗೆ ಅರ್ಥ ಮಾಡಿಕೊಳ್ಳದೆ ಇದ್ದಾಗ ಏನಾಗುತ್ತೆ, ಸಮಸ್ಯೆಗಳು ಸಮಸ್ಯೆಗಳಾಗಿಯೇ ಜೀವಂತವಾಗಿ ಉಳಿದುಬಿಡುತ್ತವೆ. ಕೇವಲ ತಾತ್ಕಾಲಿಕವಾದಂತಹ ಪರಿಹಾರ ಸಿಗಬಹುದು, ಆದರೆ ಶಾಶ್ವತವಾದಂತಹ ಪರಿಹಾರಗಳು ನಮಗೆ ಸಿಕ್ಕೋದಿಲ್ಲ. ನೂರಾರು ವರ್ಷಗಳಿಂದ ಬಗೆಹರಿಸಲಾಗದಂತಹ ನೂರಾರು ರೀತಿಯ ಸಮಸ್ಯೆಗಳು ಇವತ್ತು ನಮ್ಮ ನಾಡಿನಲ್ಲಿ ಜೀವಂತವಾಗಿ ಉಳಿದುಕೊಂಡು ಬಂದಿದ್ದಾರೆ. ಹಾಗಾಗಿ ನಮ್ಮ ಪರಿಸ್ಥಿತಿ ಏನಾಗಿದೆ, ಅಮ್ಮನಿದ್ದು ಬಾಟಲಿನ ಹಾಲಿಗೆ ಬಾಯೊಡ್ಡುವ ಅಮ್ಮ ಇದ್ದಾಳೆ. ಎಲ್ಲ ಸವಲತ್ತುಗಳು ಕೂಡ, ಎಲ್ಲ ಯೋಜನೆಗಳು ಕೂಡ, ಎಲ್ಲ ಸೌಲಭ್ಯಗಳು ಕೂಡ ನಮ್ಮ ಕಣ್ಣು ಮುಂದೆ ಇದ್ದಾವೆ. ಆ ಸೌಲಭ್ಯಗಳನ್ನ ಬಳಸಿಕೊಳ್ಳುವುದರಲ್ಲಿ ನಾವು ವಿಫಲರಾಗ್ತಾ ಇದ್ದೇವೆ. ಯಾವ ಯೋಜನೆಯನ್ನ ಬಳಸಿಕೊಳ್ಬೇಕು, ಯಾವ ಸೌಲಭ್ಯಗಳನ್ನು ಬಳಸಿಕೊಂಡು ನಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಬೇಕು ಅನ್ನುವುದನ್ನ ಅರ್ಥ ಮಾಡಿಕೊಳ್ಳುವುದರಲ್ಲಿ ನಾವು ವಿಫಲರಾಗ್ತಾ ಇದ್ದೇವೆ. ಹಾಗಾಗಿ ನಾವು ಇವತ್ತು ಸರಿಯಾದ ರೀತಿಯಲ್ಲಿ ಭವಿಷ್ಯವನ್ನು ಕಟ್ಟಿಕೊಳ್ಳುವುದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಮ್ಮ ಅನ್ನುವುದು ಮೂಲ ಸೌಲಭ್ಯಗಳು, ಎಲ್ಲಾ ರೀತಿಯ ಸೌಲಭ್ಯಗಳು ನಮ್ಮ ಕಣ್ಮುಂದೆ ಇದ್ದಾವೆ. ಆ ಸೌಲಭ್ಯಗಳನ್ನು ಅರಿತುಕೊಂಡು ತಿಳಿದುಕೊಂಡು ನಾವು ಬಳಸಿಕೊಂಡ್ರೆ ನಾವು ಮೇಲ್ಮುಖಿಯಾಗಿ ಬೆಳೆಯುವುದಕ್ಕೆ ಸಾಧ್ಯವಾಗುತ್ತೆ. ಆದರೆ ಎಷ್ಟೋ ಸಂದರ್ಭಗಳಲ್ಲಿ ಇರುವ ಸೌಲಭ್ಯಗಳನ್ನು ನಾವು ಅರ್ಥ ಮಾಡಿಕೊಳ್ಳೋದಿಲ್ಲ, ಇರುವ ಯೋಜನೆಗಳನ್ನು ನಾವು ತಿಳ್ಕೊಳ್ಳೋದಿಲ್ಲ, ಅವುಗಳನ್ನು ಬಳಸ್ಕೊಳ್ಳೋದಿಲ್ಲ. ಆದರೆ ಮುಂದೊಂದು ದಿವಸ ಎಲ್ಲ ಮುಗಿದು ಹೋದ ಮೇಲೆ ಅಯ್ಯೋ ನಾವವತ್ತು ಸರಿಯಾಗಿ ಬಳಸ್ಕೊಳ್ಬೇಕಿತ್ತು ಅಂತ ಯೋಚನೆ ಮಾಡ್ತೀವಿ. ಆದರೆ ಅದರಿಂದ ಯಾವುದೇ ರೀತಿಯ ಪ್ರಯೋಜನಗಳು ಆಗುವುದಿಲ್ಲ. ಹಾಗಾಗಿ ಏನಾಗ್ತಾ ಇದೆ, ಅಮ್ಮನಿದ್ದು ಬಾಟಲಿನ ಹಾಲಿಗೆ ಎಲ್ಲಾ ರೀತಿಯ ಮೂಲ ಸೌಲಭ್ಯಗಳಿದ್ದರೂ ಕೂಡ ಪರ್ಯಾಯವಾದಂತಹ ವ್ಯವಸ್ಥೆಗೆ ಬಾಯೊಡ್ಡಬೇಕಾದಂತಹ ಪರಿಸ್ಥಿತಿ ನಮ್ಮ ಸಮಾಜಕ್ಕೆ ಇವತ್ತು ಸೃಷ್ಟಿಯಾಗಿದೆ. ಹಾಗಾಗಿ ಅನಾಥವೆಂದು ಕರೆಯಲಾಗದ ಭಾವ. ಇಲ್ಲಿ ಯಾರೂ ಅನಾಥರಲ್ಲ, ಎಲ್ಲರೂ ಕೂಡ ಒಂದೊಂದು ರೀತಿಯ ಪೋಷಕರನ್ನ, ತಂದೆ ತಾಯಿಗಳನ್ನ ಹೊಂದಿರುವವರೇ. ಆದರೂ ಕೂಡ ಮನುಷ್ಯ
ಎಲ್ಲ ರೀತಿಯ ಸೌಲಭ್ಯಗಳು ಇದ್ದೂ ಕೂಡ ಏನೂ ಸೌಲಭ್ಯಗಳು ಇಲ್ಲದಂತೆ ಬದುಕುವಂತಹ ಒಂದು ವ್ಯವಸ್ಥೆಯನ್ನ ಮನುಷ್ಯ ಇವತ್ತು ನಿರ್ಮಿಸಿಕೊಂಡಿಲ್ಲ. ಇವತ್ತು ಈ ದೇಶದ ಅಭಿವೃದ್ಧಿಗಾಗಿ, ದೇಶದ ಏಳಿಗೆಗಾಗಿ ಸಾವಿರಾರು ರೀತಿಯ ಯೋಜನೆಗಳನ್ನ ಸರ್ಕಾರಗಳು ಜಾರಿಗೆ ತಂದಿದ್ದಾರೆ. ಈ ಯೋಜನೆಗಳನ್ನ ಇವತ್ತು ಎಷ್ಟು ಜನ ಸರಿಯಾಗಿ ಬಳಸಿಕೊಳ್ತಿದ್ದಾರೆ? ಆ ಯೋಜನೆಗಳನ್ನ ಬಳಸಿಕೊಂಡು ಸಮಾಜಮುಖಿಯಾಗಿ ಚಿಂತನೆಯನ್ನು ಮಾಡ್ತಾರೆ, ಸಮಾಜದ ಒಳಿತಿಗಾಗಿ ಬದುಕ್ತಾರೆ, ತನ್ನ ಒಳಿತಿಗಾಗಿ ಬದುಕ್ತಾರೆ. ಎಲ್ಲ ಇದೆ, ಏನೂ ಇಲ್ಲದ ರೀತಿಯಲ್ಲಿ ನಾವು ಬದುಕ್ತಾ ಇದ್ದೇವೆ. ಕೊನೆಗೆ ಅಯ್ಯೋ ನಮಗೆ ಯಾವ ಸೌಲಭ್ಯಗಳು ಸಿಗಲಿಲ್ಲ ಅಂತ ಇನ್ನೊಬ್ಬರ ಮೇಲೆ ಆಪಾದನೆಗಳನ್ನು ಹೊರಿಸ್ತೀವಿ. ಅನಾಥರಾಗಿ ಬದುಕಬೇಕಾದಂತಹ ಒಂದು ವ್ಯವಸ್ಥೆಯನ್ನ ನಾವೇ ಕಟ್ಟಿಕೊಳ್ತೇವೆ. ಆದರೆ ಖಂಡಿತವಾಗಿಯೂ ಕೂಡ ನಾವಾರೂ ಕೂಡ ಅನಾಥರಲ್ಲ. ಎಲ್ಲ ರೀತಿಯ ಸೌಲಭ್ಯಗಳು, ಎಲ್ಲ ರೀತಿಯ ಸವಲತ್ತುಗಳು ನಮ್ಮ ಕಣ್ಮುಂದೆ ಇದ್ದೇ ಇದೆ. ಅದನ್ನ ಬಳಸಿಕೊಂಡು ಮುನ್ನುಗ್ಗುವಂತಹ, ಈ ದೇಶದ ಒಳಿತಿಗಾಗಿ ಬದುಕುವಂತಹ ಕೆಲಸವನ್ನ ನಾವು ಮಾಡ್ತಾ ಹೋಗ್ಬೇಕು. ಆದರೂ ಕೂಡ ಇದ್ದು ಇಲ್ಲದಂತೆ ಸಂತೈಸುತ್ತಿದೆ. ಇನ್ನು ಎಲ್ಲವೂ ಇದೆ, ಏನೂ ಇಲ್ಲ ಅನ್ನುವಂತಹ ರೀತಿಯಲ್ಲಿ ನಾವು ನಿಮ್ಮ ಬದುಕನ್ನು ಹಸನುಗೊಳಿಸ್ತೇವೆ, ನಿಮ್ಮ ಬದುಕನ್ನು ಉದ್ಧಾರ ಮಾಡ್ತೇವೆ, ನಿಮ್ಮ ಬದುಕಿಗೊಂದು ಅರ್ಥ ಕೊಡ್ತೇವೆ ಅಂತ ಪ್ರತಿ ಚುನಾವಣೆಗಳ ಸಂದರ್ಭದಲ್ಲಿಯೂ ಕೂಡ ರಾಜಕೀಯ ಧುರೀಣರು ನಮ್ಮನ್ನ ಸಮಾಧಾನ ಪಡಿಸ್ತಾರೆ. ನೋಡಿ, ಒಂದೇ ಒಂದು ಸಮಸ್ಯೆಯನ್ನು ಇಟ್ಕೊಂಡು ನಾವು ಮಾತನಾಡೋದಾದ್ರೆ ಬಡತನದ ಸಮಸ್ಯೆ. ಈ ದೇಶದ ಜನತೆಯನ್ನ ಕಾಡುತ್ತಿರುವಂತಹ ಒಂದು ಬಹುದೊಡ್ಡ ಸಮಸ್ಯೆ ಅಂದ್ರೆ ಬಡತನದ ಸಮಸ್ಯೆ ಅಂತ. ಆ ಬಡತನದ ಸಮಸ್ಯೆಯಿಂದ ಜನ ಇವತ್ತು ಎಷ್ಟೋ ಕಷ್ಟಗಳನ್ನು ಅನುಭವಿಸ್ತಿದ್ದಾರೆ, ನೋವುಗಳನ್ನು ಅನುಭವಿಸ್ತಿದ್ದಾರೆ. ಅಧಿಕಾರಕ್ಕೆ ಬರುವುದಕ್ಕೆ ಮುಂಚೆ ಎಲ್ಲಾ ಸರ್ಕಾರಗಳು ಕೂಡ ಹೇಳುವಂತಹ ಮಾತು ಒಂದೇ: ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ನಮ್ಮ ಮೊದಲ ಆದ್ಯತೆ ಈ ದೇಶದ ಬಡತನವನ್ನು ನಿರ್ಮೂಲನೆ ಮಾಡೋದು ಅಂತ ಹೇಳ್ತಾರೆ. ಆದರೆ ಈ ದೇಶದ ಬಡತನವನ್ನು ನಿರ್ಮೂಲನೆ ಮಾಡುವುದಕ್ಕೆ ಎಷ್ಟು ಸರ್ಕಾರಗಳು ಬಂದರೂ ಕೂಡ ಅದು ಇನ್ನೂ ಕೂಡ ಸಾಧ್ಯವಾಗಿಲ್ಲ. ಅದಕ್ಕೆ ಬೇರೆ ಬೇರೆ ಕಾರಣಗಳಿವೆ. ಬಡತನದ ನಿರ್ಮೂಲನೆಗಾಗಿ ಸಾವಿರಾರು ಯೋಜನೆಗಳನ್ನು ರೂಪಿಸ್ತಾರೆ. ಆದರೆ ಆ ಸಾವಿರಾರು ಯೋಜನೆಗಳು ಕಾರ್ಯರೂಪಕ್ಕೆ ಬರುವುದರಲ್ಲಿ ಎಲ್ಲವೂ ಕೂಡ ಸೋತು ಹೋಗ್ತಾರೆ. ಬಡವನಿಗೆ ಸಿಗಬೇಕಾದಂತಹ ಯೋಜನೆಗಳು ಸಮರ್ಪಕವಾದಂತಹ ರೀತಿಯಲ್ಲಿ ಎಷ್ಟೋ ಜನಗಳಿಗೆ, ದೀನದಲಿತರಿಗೆ ದೊರಕದೇ ಇಲ್ಲ. ಯಾವುದೋ ಒಂದು ಅನುದಾನ ಬಿಡುಗಡೆಯಾದರೆ, ಯಾವುದೋ ಒಂದು ಪರಿಹಾರ ಬಿಡುಗಡೆಯಾದರೆ ಅದು ಬಡವನಿಗೆ ಸಿಗುವ ವೇಳೆಗೆ ಅದು ಮುಕ್ಕಾಲು ಭಾಗ ಹಣ ಯಾರೋ ಇನ್ನೊಬ್ಬರ ಪಾಲಾಗಿರುತ್ತೆ. ಹೀಗೆ ಈ ಸಮಾಜದಲ್ಲಿ ಎಲ್ಲವೂ ಇದೆ, ಆದರೆ ನಮ್ಮ ಜನ ಏನೂ ಇಲ್ಲದಂತೆ ಬದುಕಬೇಕಾದಂತಹ ಪರಿಸ್ಥಿತಿಯನ್ನ ನಿರ್ಮಿಸಿಕೊಂಡಿದ್ದಾರೆ ಅನ್ನುವ ಒಂದು ವ್ಯವಸ್ಥೆಯನ್ನ ಪ್ರಸ್ತುತ ಈ ಭಾಗದಲ್ಲಿ ಕವಿ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಅನಾದಿ ಕಾಲದಿಂದಲೂ ಕೂಡ ಮಗು ಅಳುವ ಕೆಲಸವನ್ನ ಮಾಡುತ್ತಲೇ ಬರ್ತಾ ಇದೆ. ಜನ ತನ್ನ ಕಷ್ಟಗಳಿಗಾಗಿ ಹೋರಾಟವನ್ನ ಮಾಡುವಂತಹ ಒಂದು ಪ್ರವೃತ್ತಿಯನ್ನ ಬೆಳೆಸ್ಕೊಂಡೇ ಬಂದಿದ್ದಾರೆ. ಆದರೆ ಆ ಮನುಷ್ಯನ ಆ ಒಂದು ಉದ್ದೇಶವನ್ನ ಅರ್ಥ ಮಾಡಿಕೊಳ್ಳುವುದರಲ್ಲಿ ಇವತ್ತಿಗೂ ಕೂಡ ಸಾಧ್ಯವಾಗಿಲ್ಲ. ಲೋಕದಲ್ಲಿ ಎಲ್ಲವೂ ಇದ್ದರೂ ಕೂಡ ಏನೂ ಇಲ್ಲದಂತಹ ರೀತಿಯಲ್ಲಿ ಬದುಕಬೇಕಾದಂತಹ ಒಂದು ವ್ಯವಸ್ಥೆಯನ್ನ ನಾವಿವತ್ತು ಕಟ್ಟಿಕೊಂಡಿದ್ದೇವೆ ಅನ್ನುವುದನ್ನು ಪ್ರಸ್ತುತ ಈ ಕವಿತೆಯ ಮೂಲಕ ಕವಿ ಟಿ ಯಲ್ಲಪ್ಪ ಅವರು ನಮಗೆ ತಿಳಿಸುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಅಲ್ಲಿಗೆ ನಿಲ್ಲಿಸ್ಕೊಳ್ಳೋಣ. ಉಳಿದ ಭಾಗವನ್ನು ಮತ್ತೊಂದು ತರಗತಿಯಲ್ಲಿ